ನಮಸ್ಕಾರ ವೀಕ್ಷಕರೇ, ಎದೆಗಾರಿಕೆಯ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮೊದಲಿಗೆ ಸ್ವಾಗತವನ್ನ ಹೇಳ್ತಾ, ಕಳೆದ 2-3 ದಿನಗಳ ಹಿಂದಷ್ಟೇ ಒಂದು ಖಾಸಗಿ ಕಾರ್ಯಕ್ರಮ, ಆ ಒಂದು ಖಾಸಗಿ ಕಾರ್ಯಕ್ರಮದ ವೇದಿಕೆಯನ್ನ ನೆಲಮಂಗಲ ಜನಪ್ರಿಯ ಶಾಸಕರಾದಂತಹ ಶ್ರೀನಿವಾಸ್ ಅವರು ಹಂಚಿಕೊಂಡಿದ್ರು. ಆ ಒಂದು ವೇದಿಕೆಯಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ನೆಲಮಂಗಲದ ಒಕ್ಕಲಿಗ ಸಮುದಾಯಕ್ಕೆ ಶಾಸಕರು ಏನಾದರೂ ಒಳ್ಳೇದು ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯ ಶಿವಕುಮಾರ್ ಕುಮಾರಿ ಅವರು ಅಡ್ಗಾಲನ್ನು ಹಾಕ್ತಾ ಇದ್ದಾರೆ. ಸಾಲದಕ್ಕೆ ಲೋಕಾಯುಕ್ತವು ಕೂಡ ಪತ್ರವನ್ನ ಬರೆದಿದ್ದಾರೆ ಅನ್ನುವಂಥ ವಿಚಾರ ಹೇಳಿದ್ರು. ಇದು JDS ಪಕ್ಷದ ಸಿದ್ಧಾಂತನ ಅಂತಲೂ ಪ್ರಶ್ನೆ ಕೇಳಿದ್ರು. ಒಂದು ಕಡೆ JDS ಪಕ್ಷದ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಾರೆ, ಮತ್ತೊಂದು ಕಡೆ ಶಿವಕುಮಾರ್ ಕುಮಾರಿ ಅವರ ವಿಚಾರವನ್ನು ಮಾತಾಡ್ತಾರೆ. ಆದರೆ ಶಾಸಕರು ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ಬೇಕಾಗಿತ್ತು. ಯಾವ ಒಂದು ವಿಚಾರವಾಗಿ ಕುಮಾರಿ ಅವರು ಅಡ್ಗಾಲನ್ನು ಹಾಕ್ತಾ ಇದ್ದಾರೆ, ಶಾಸಕರನ್ನ ತಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋವಂಥ ವಿಚಾರವನ್ನು ಸ್ಪಷ್ಟಪಡಿಸ್ಬೇಕಾಗಿತ್ತು. ಅವರು ಸ್ಪಷ್ಟನೆ ಕೊಡಲಿಲ್ಲ. ಈ ಎಲ್ಲ ಗೊಂದಲಗಳಿಗೆ ನೇರ ಕುಮಾರಿ ಅವ್ರನ್ನೇ ಪ್ರಶ್ನೆ ಮಾಡ್ತಾ, ಶಾಸಕರು ಯಾವ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ, ಶಾಸಕರ ಯಾವ ವಿಚಾರಕ್ಕೆ ಕುಮಾರಿ ಅವರು ತೊಂದರೆ ಕೊಡ್ತಾ ಇದ್ದಾರೆ ಅಂತ ನೇರವಾಗಿ ಅವ್ರನ್ನೇ ಪ್ರಶ್ನೆ ಮಾಡೋಣ ಅಂತ ಇವತ್ತು ನಮ್ಮ ಸ್ಟುಡಿಯೋಗೆ ಅವ್ರನ್ನೇ ಕರೆತಂದಿದ್ದೀವಿ. ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಕುಮಾರಿ ಅವರಿಗೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು, ಎಲ್ರಿಗೂ ನಮಸ್ಕಾರ. ಹಾಗೂ ಮಾಧ್ಯಮ ಎದೆಗಾರಿಕೆ ಸಂಸ್ಥೆಯ ಸಂಸ್ಥಾಪಕರಾದ ವಸೀಮ್ರವರಿಗೂ ಸಹ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸುವ ಅವಕಾಶ ಮಾಡಿದ್ದಕ್ಕೆ ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸರ್, ಬಹಳ ಚರ್ಚೆ ಆಗ್ತಾ ಇರೋಂಥ ವಿಚಾರ ನೆಲಮಂಗಲ ತಾಲೂಕಿನಲ್ಲಿ ಶಾಸಕರು ಒಕ್ಕಲಿಗ ಸಮುದಾಯಕ್ಕೆ ಏನೋ ಒಂದು ಒಳ್ಳೆ ದೃಷ್ಟಿಯಿಂದ ಸಹಾಯ ಮಾಡೋಕ್ಕೆ ಅಥವಾ ಒಳ್ಳೇದು ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ನೀವು ಅವ್ರಿಗೆ ತೊಂದರೆ ಕೊಡ್ತಾ ಇದ್ದೀರಾ, ಲೋಕಾಯುಕ್ತ ಮೊರೆ ಹೋಗ್ತಾ ಇದ್ದೀರಾ, ಅವರು ಸಮುದಾಯಕ್ಕೆ ಏನೋ ಕೊಡುಗೆ ಕೊಡೋಕೆ ಹೋಗ್ತಾ ಇದ್ರೆ ಅದನ್ನು ತಡೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ನೇರ ವೇದಿಕೆ ಮೇಲೆ ಬಹಿರಂಗವಾಗಿ ತಮ್ಮ ಹೆಸರನ್ನ ಹೇಳಿ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ವಿಚಾರದಲ್ಲಿ ತಾವು ಅವ್ರಿಗೆ ಸಮಸ್ಯೆಯನ್ನು ಮಾಡಿದ್ದೀರಾ? ಸರ್, ಶಾಸಕರು ನೇರವಾಗಿ ಏನೋ ಆರೋಪ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಾನು ನಂತರ ಹೇಳ್ತೀನಿ. ನಾನು ಶಿವಕುಮಾರ್ ಅಂತ, ನಾನೀಗ 4ನೇ ಬಾರಿ ಆಗಿದ್ದೀನಿ. ಪಟ್ಟಣ ಪಂಚಾಯತಿ ಗೆದ್ದಿದ್ದೀನಿ, ಪುರಸಭೆಯಲ್ಲಿ 2 ಬಾರಿ ಗೆದ್ದಿದ್ದೀನಿ, 3 ಬಾರಿ ಗೆದ್ದಿದ್ದೀನಿ, ಈಗ ನಗರಸಭೆ ಆಗಿದೆ. ಈಗ ನಾನು 2001ರಿಂದ 2026 ಆಗಿದೆ, 25 ವರ್ಷ ಆಗಿದೆ. ನನ್ನದೇ ಆದ ಅನುಭವ ಇದೆ, ನನ್ನದೇ ಆದಂಥ ಪಾಲಿಸಿಗಳಿದೆ. ನನ್ನ ಹಿಂದೆ ನನ್ನ ಜೊತೆ ಯಾರ್ಯಾರಿದ್ರೋ ಪಟ್ಟಣ ಪಂಚಾಯತಿಯಲ್ಲೂ ನನ್ನ ಸದಸ್ಯರಿದ್ದರು, ಮಿತ್ರರಿದ್ದರು. ಅವರು ಸಹ ಆಗಲೂ ಆಗಿದ್ದಾರೆ, ಈಗಲೂ ಆಗಿದ್ದಾರೆ. ಪುರಸಭೆಯಲ್ಲಿದ್ದರೂ ಸಹ ಹಾಗೇನೆ ಉತ್ತಮ ಒಡನಾಟ ಎಲ್ಲರ ಜೊತೆ ಇದ್ದೀನಿ. ನನಗೆ ನನ್ನದೇ ವಾರ್ಡಿನಲ್ಲಿ ಯಾರೇ ಸಹ ಪ್ರಬಲವಾಗಿ ವಿರೋಧ ಮಾಡಿದ್ರು ಸಹ ಪ್ರಭಾವಿ ನಾಯಕರುಗಳು ನನ್ನ ವಾರ್ಡಿನ ಜನ ಕೈ ಬಿಡದಲ್ಲೇ ಸತತವಾಗಿ 4 ಬಾರಿ ಗೆಲ್ಲಿಸಿದ್ದಾರೆ. ನನ್ನದೇ ಆದಂಥ ಅನುಭವ ಇದೆ, ನನ್ನ ಪಾಲಿಸಿ ಇದೆ. ಜನಗಳು ನನ್ನ ಕೈ ಹಿಡಿದು ಗೆಲ್ಲಿಸ್ತಾ ಇದ್ದಾರೆ. ಯಾವುದು ತಪ್ಪು ಯಾವುದು ಸರಿ ಅನ್ನೋದು ನಿರ್ಧಾರ ತೆಗೆದುಕೊಳ್ಳೋಕ್ಕೆ ನಾನು ಸ್ಪಷ್ಟ ಇದ್ದೀನಿ. ಯಾವುದೇ ಒತ್ತಡಕ್ಕೆ ಒಳಗಾಗೋದಿಲ್ಲ. ಶಾಸಕರು ನೇರ ಮಾಡಿದ್ದಾರೆ. JDS ಬಗ್ಗೆನೂ ಮಾತಾಡಿದ್ದಾರೆ, ಶಿವಕುಮಾರ್ ಅಂತ ನನ್ನ ಬಗ್ಗೆನೂ ಮಾತಾಡಿದ್ದಾರೆ. ಯಾವುದ್ರ ಬಗ್ಗೆ ಮಾತಾಡಿದ್ದಾರೆ, ಯಾವುದೊಂದು ಖಾತೆ ಬಗ್ಗೆ ಮಾತಾಡಿದ್ದಾರೆ. ನಾನು ಶಾಸಕರಿಗೆ ಕೇಳೋದಿಷ್ಟೇ, ಅವರೇ ಹೇಳ್ತಾ ಇದ್ದಾರೆ. ಯಾವುದು ಕೆಂಪೇಗೌಡ ಜಯಂತಿನಲ್ಲಿ ಒಂದು ಡ್ರಾಫ್ಟ್ ಕಾಪಿ ತೋರಿಸ್ಬಿಟ್ಟು ಅವ್ರೇನು ಮಾಡಿದ್ರು, ಕಳೆದ ವರ್ಷ ಆಗಲೂ 1 ವರ್ಷ ಆಗ್ತಾ ಬಂದಿದೆ, 1 ವರ್ಷ ಆಯಿತು. 1 ವರ್ಷದಲ್ಲಿ ಡ್ರಾಫ್ಟ್ ಕಾಪಿಗೆ ಶಾಸಕರು ಕೊಟ್ಟರು, ಮಾಡಿದ್ರು, ಕೆಂಪೇಗೌಡರಿಗೆ ಒಕ್ಕಲಿಗರ ಜನಕ್ಕೆ ಅನುಕೂಲ ಮಾಡಿದ್ರು ಅಂದರು. ಅಲ್ಲ, ಡ್ರಾಫ್ಟ್ ಕೊಟ್ಟರು ಅಂತ ಹೇಳ್ತಾ ಇದ್ದೀರಲ್ಲ, ಯಾವ ಡ್ರಾಫ್ಟು, ಏನದು? ಅದು ಡ್ರಾಫ್ಟ್ ಅಂದರೆ ಒಂದು ಖಾತೆಗೆ ಹಾಕಿರ್ತಾರೆ, ಆ ಸಂಸ್ಥೆಯಿಂದನೂ ಒಕ್ಕಲಿಗ ಟ್ರಸ್ಟ್ನವರು ಸಂಸ್ಥೆಗೆ ಹಾಕಿದ್ದಾರೆ. ಅದ್ರ ಡ್ರಾಫ್ಟ್ ಕಾಪಿನ ತೋರಿಸ್ಬಿಟ್ಟು ನಾನು ಕೊಟ್ಟೆ ಅಂತಿದ್ದಾರೆ. ಇವರು ಅವ್ರಿಗೆ ಕಾನೂನಲ್ಲಿ ಅವಕಾಶದಲ್ಲಿ ಕರೆಕ್ಟಾಗಿ ಇದ್ದಿದ್ರೆ ಅದು 1 ವರ್ಷದಿಂದ ಬೇಕಾಗಿರಲಿಲ್ಲ. ಅದು ಯಾವುದೇ ಕಾರಣಕ್ಕೆ ಬೇಕಿರಲಿಲ್ಲ, ಡ್ರಾಫ್ಟಲ್ಲೇ ಇರ್ತಾರೆ. ಅಧಿಕಾರಿಗಳೇನು ಮಾಡಿದ್ರು ಅಂದರೆ ಇವರು ಸರ್, ಈಗ ಒಂದು ನಿಮಿಷ, ಶಾಸಕರು ಗಾಳಿಯಲ್ಲಿ ಗುಂಡಾರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ನೀವು ಅದನ್ನೇ ಮಾಡ್ತಾ ಇದ್ದೀರಾ. ಒಂದು ಜಾಗ ಅಂತ ಹೇಳಿದ್ರೆ ಸ್ಪಷ್ಟತೆ ಬೇಕಲ್ವಾ? ಯಾವ ಜಾಗ, ಎಲ್ಲಿರೋ ಜಾಗ, ಯಾರಿಗೆ ಕೊಡ್ತಾ ಇದ್ದಾರೆ, ಏನಕ್ಕೆ ಕೊಡ್ತಾ ಇದ್ದಾರೆ, ಇದು ಜನಗಳಿಗೆ ಬಹಳ ಗೊಂದಲ ಆಗಿರುವಂಥ ವಿಚಾರ. ಇದು ನೀವು ಇದಕ್ಕೆ ಒಂದು ತೆರೆಯನ್ನು ಎಳಿಬೇಕು, ಇಲ್ಲ ಶಾಸಕರು ತೆರೆ ಎಳಿಬೇಕು ಇದಕ್ಕೆ, ಇಲ್ಲ ಒಂದು ಶಾಸಕರು ಹೇಳಬೇಕು ಏನು ಎತ್ತ ಅಂತ, ಇಲ್ಲ ಒಂದು ನಿಮ್ಮ ಮೇಲೆ ಆರೋಪ ಬಂದಿರೋದ್ರಿಂದ ನೀವು ಹೇಳಬೇಕು. ಈಗ ಇಬ್ರು ಗಾಡಿಯಲ್ಲಿ ಗುಂಡಾರಿಸ್ಕೊಂಡು ಹೋದ್ರೆ ನೋಡೋಂಥ ಪ್ರೇಕ್ಷಕರಿಗೆ ಒಂಥರ ಹುಳ ಬಿಟ್ಟಂಗೆ ಆಗಲ್ವಾ? ಸರ್, ನಮ್ಮ ಗಮನಕ್ಕೆ ನಮ್ಮದೇ ನಗರಸಭೆ ಮೀಟಿಂಗ್ಗೆ ಒಕ್ಕಲಿಗರ ಟ್ರಸ್ಟ್ನವ್ರಿಗೆ ಜಾಗ ಬೇಕು ರಾಮ್ಕಿ ಲೇಔಟಲ್ಲಿ ಅಂತ ಬಂದಿತ್ತು.
ನಾವು ಅದ್ರ ಬಗ್ಗೆ ಏನು ಮಾಡಿದೋ ಆ ದಿನ ಚರ್ಚಲ್ಲಿ ಮೀಟಿಂಗಲ್ಲಿ ಸ್ವಲ್ಪ ಗೊಂದಲ ಆಯಿತು, ಮುಂದಿನ ಮೀಟಿಂಗ್ ತಗೊಂಡು ಬಿಡಿ ಅಂತ ಅಂದು ನಾವೇನು ಮಾಡಲೇ ಇಲ್ಲ. ನಂತರ ಏನಾಯಿತು, ಆ ದಿನ ಮೀಟಿಂಗಲ್ಲಿ ನಾವೆಲ್ಲ ಮಾಡಿದ್ದೀವಿ ಅಂತ ಪಾಸ್ ಮಾಡ್ಕೊಂಡ್ರು. ಆದರೆ ಆ ಜಾಗ ಏನಾಗಿದೆ, BMRDA ಪಾರ್ಕ್ ಆಗಿದೆ. BMRDA ಪಾರ್ಕ್ ಆಗಿದೆ. ಅದರ ಯಾವುದೇ ಕಾರಣಕ್ಕೆ BMRDA ಪಾರ್ಕ್ ಕೊಡೋಕ್ಕೆ ಬರೋದೇ ಇಲ್ಲ. ಆದರೆ ಶಾಸಕರು ಆಮೇಲೆ ಆ ಟ್ರಸ್ಟ್ನ ಅಧ್ಯಕ್ಷರಾದ ನಾಗರಾಜರು, MK ನಾಗರಾಜ್, ಇದಕ್ಕೆಲ್ಲ ಮೂಲ ಕಾರಣಕ MK ನಾಗರಾಜರವರೇ. ಅವರು ಸಂಸ್ಥೆಗೆ ಟ್ರಸ್ಟ್ಗೆ ಅಧ್ಯಕ್ಷರಾಗ್ಬೇಕಾದ್ರೆ ನಾನು ಇಲ್ಲೊಂದು ಜಾಗ ಕೊಡಿಸ್ತೀನಿ ಅಂದ್ರಂತೆ. ಯಾವುದಾದ್ರೂ ಒಳ್ಳೆ ಜಾಗ ಕೊಡಿಸ್ಬೋದಿತ್ತು, ಅದ್ರ ಬದಲು ಈ ಜಾಗ ಕೊಡ್ತೀನಿ ಅಂತಂದ್ರೆ ಇವ್ರು ವೈಯಕ್ತಿಕವಾಗಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ವೈಯಕ್ತಿಕ ಕೊಡಿಸೋಕ್ಕಾಗ್ದಲೇ ಈಗ ಈ ಥರ ಜಾಗ ಬಂದಿದೆ. ಅವರು CA ಜಾಗ ಅಂತ ಹೇಳ್ತಾರೆ. CA ಜಾಗನೇ ಆಗಲಿ, ಯಾವುದೇ ಒಂದು CA ಜಾಗ ಕೊಡೋದಕ್ಕೆ ಜಿಲ್ಲಾ ಪಂಚಾಯತಿಯಿಂದ ಅಪ್ರೂವಲ್ ಆಗಬೇಕು, ಸರ್ಕಾರದಿಂದ ಅಪ್ರೂವಲ್ ಆಗಬೇಕು, ಕಿಮ್ಮತ್ತು ಕಟ್ಟಬೇಕು, ಇನ್ನೂ ಬೇರೆ ಬೇರೆ ಏನೇನೋ ಇದೆ. ನಾನೆಲ್ಲ ಇದೇನು ಅವ್ರು ರೆಕಾರ್ಡ್ ಕೊಟ್ಟಿದ್ದಾರೋ ಅದನ್ನೆಲ್ಲ ನಾನು ಬಿಡಿಸೋಕ್ಕಾಗೋದಿಲ್ಲ. ಅದರಲ್ಲಿ ಆದಷ್ಟು ಗೊಂದಲ ಇದೆ. ಶಾಸಕರು ಕರೆಕ್ಟಾಗಿ ಇರೋದೇ ಆಗಿದ್ರೆ, ಶಾಸಕರಾಗಲಿ MK ನಾಗರಾಜರಾಗಲಿ, ಅದನ್ನು ಯಾಕೆ ಖಾತೆ ಮಾಡಿಸ್ಕೊಳಕ್ಕೆ ಅಧಿಕಾರಿಗಳು ಯಾಕೆ ಒತ್ತಡ ಹಾಕಿದ್ರು? ನಾವು ಯಾವುದೇ ಲೋಕಾಯುಕ್ತ ಸಂಸ್ಥೆ ಅಂತ ಹೇಳ್ತಿದ್ದಾರೆ ಅವರು. ಈ ಹಿಂದೆ ಯಾರ್ಯಾರು ಕಾರ್ಯನಿರ್ವಹಿಸಿದ್ರು ಅಧಿಕಾರಿಗಳು ಅವರನ್ನೇ ಇದು ಮಾಡೋಕ್ಕಾಗೋದಿಲ್ಲ. ಶಿವಕುಮಾರ್ ತಮಗೆ ಗೊತ್ತು, ಇದ್ರ ಬಗ್ಗೆ ಅರಿವಿದೆ, ಹೇಗೆ ಮಾಡ್ಬೋದು, ನೀವೇನೋ ಬಚಾವ್ ಮಾಡಿದ್ದು, ಅವರೇ ಒಂದು ಟೈಪ್ ಮಾಡಿಸಿದ್ದು. ನಮ್ಮದೇ ಸಮುದಾಯದ ಅಧಿಕಾರಿ ಇದ್ದರು, ವರ್ಗಾವಣೆ ಆಗೋದ್ರು ಅವರಷ್ಟು ಅವರೇ ವರ್ಗಾವಣೆ ಆಗೋರು. ಈ ಖಾತೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಅವರೇ ವರ್ಗಾವಣೆ ಆದರು. ಇನ್ನೂ 3-4 ಜನ ಅಧಿಕಾರಿಗಳಾಗಿದ್ದಂಥವ್ರೆಲ್ಲರೂ ವರ್ಗಾವಣೆ ಆಗೋದ್ರು ಈ ಖಾತೆ ಬಗ್ಗೆ. ಒಂದು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದುವರೆಗೂ ಖಾತೆ ಅದು ಹಾಗೇ ಇಲ್ಲ. ಖಾತೆ ಮಾಡಿಸಿದ್ದಾರೆ ಅಂತಾರೆ MLA ಅವರು. ಖಾತೆ ನಾನು ಮಾಡಿಸ್ಬಿಟ್ಟಿದ್ದೀನಿ, ಅದಕ್ಕೆ ಅಡ್ಡಗಾಲ ಹಾಕಿದ್ದಾರೆ. ಯಾವುದೇ ಖಾತೆ ಆಗಿಲ್ಲ. ಇದಕ್ಕೆ ಖಾತೆ ಆಗಿದ್ರೆ ಖಾತೆ ಆಗಿದ್ರೆ ಆನ್ಲೈನಲ್ಲಿ ಓಪನ್ ಆಗಬೇಕು. ಅದು ಆ ನಂಬರ್ ಕೊಟ್ಟರೆ ಎಲ್ಲಿ ಬೇಕಾದ್ರೂ ಓಪನ್ ಆಗಬೇಕದು. ಯಾರು ಬೇಕಾದ್ರೂ ಪ್ರೈವೇಟ್ ಅವ್ರು ಯಾರು ಬೇಕಾದ್ರೂ ನೋಡ್ಬೋದು, ಖಾಸಗಿ ವ್ಯಕ್ತಿ ನೋಡ್ಬೋದು. PID ನಂಬರ್ ಓಪನ್ ಮಾಡೋದು ಎಲ್ಲರೂ ಓಪನ್ ಮಾಡ್ಬೋದು. ನೀವು ಹೇಳೋ ಪ್ರಕಾರ ಏನು ಕೆಂಪೇಗೌಡ ಜಯಂತಿಯ ವೇದಿಕೆಯಲ್ಲಿ ಶಾಸಕರು ಖಾತೆ ವರ್ಗಾವಣೆ ಅಂತ ಮಾಡಿದ್ರು, ಅದು ಎಲ್ಲೋ ಒಂದ್ ಕಡೆ ಒಕ್ಕಲಿಗ ಸಮುದಾಯಕ್ಕೆ ಶಾಸಕರು ಮಾಡಿದಂತಹ ಬಹುದೊಡ್ಡ ಮೋಸ ಅಂತ ಅರ್ಥ. ಹೌದು, ಈ ಒಕ್ಕಲಿಗರ ಜನಾಂಗದ ಕೊಡುಗೈ ದಾನಿಗಳಷ್ಟೇ. ನಮಗೆ ಯಾವುದೇ ರೀತಿ ಇರ್ಬೋದು. ಇಷ್ಟು ದಿವಸ ಯಾಕೆ ಅಂದರೆ ನಾವು ಯಾವುದೇ ಜಾಗ ಕೊಂಡ್ಕೋಬೇಕಾದ್ರೆ ಇಲ್ಲೀಗಲ್ ಜಾಗನೇ ಅಂತಲೇ ಒಕ್ಕಲಿಗರು ಬಯಸ್ತಾಯಿದ್ರು. ಈ ಥರ ಇಲ್ಲೀಗಲ್ ಯಾರೂ ಬಯಸೋದು ಇಲ್ಲ, ಯಾರಿಗೂ ಬೇಕು ಇಲ್ಲ. ಇದರಿಂದ ಏನಾಗಿದೆ ಅಂದರೆ ಮುಂದಕ್ಕೆ ಕಾನೂನು ರೀತಿ ತೊಡ್ಕಾಗ್ತದೆ. ಒಂದು ಬಿಲ್ಡಿಂಗ್ ಕಟ್ಟೋದಿರ್ಬೋದು, ಬೇರೆ ಯಾವುದಾದ್ರು ರೀತಿ ಇರ್ಬೋದು. ಮುಂದಕ್ಕೆ ಯಾರೇ ಕಾನೂನು ತೊಡ್ಕಾದ್ರು ಅದಕ್ಕೆ ಅರ್ಧಂಬರ್ಧಕ್ಕೆ ಕಾಮಗಾರಿ ನಿಂತಿದ್ರು ಶಾಸಕರೇ ಕಾರಣ ಆಗ್ತಾರೆ, MK ನಾಗರಾಜ್ ಅವರೇ ಕಾರಣ ಆಗ್ತಾರೆ. ಇದಕ್ಕೆ ನೇರ ಮುಂದಕ್ಕೆ ಏನಾದರೂ ಆದರೆ ಅವರೇ ಹೊಣೆ. ಒಕ್ಕಲಿಗ ಜನಾಂಗಕ್ಕೆ ಒಂದು ಹೆಸರು ಬಂತಪ್ಪ, ಒಂದು ಕೆಟ್ಟ ಹೆಸರು ಬರ್ತದೆ, ಈ ಥರ ಜಾಗ ಆಗಿತ್ತು, ಈ ಥರ ಕಾನೂನು ತೊಡಕಿರೋ ಜಾಗ ಆಯಿತು ಅಂದರೆ ಅವರೇ ಕಾರಣ, ಅವರೇ ನೇರ ಆರೋಪ ಹೊರಬೇಕು. ಜನಾಂಗದ ಪರವಾಗಿ ಯಾರು ನಾಗರಾಜ್ ಇದ್ದಾರೆ, MK ನಾಗರಾಜು, ಅವರು ಇದನ್ನೆಲ್ಲರೂ ಕಪ್ಪು ಮೋಸ ಏನೇ ಬಂದರೂ ಅವರೇ ಜವಾಬ್ದಾರ ಆಗ್ತಾರೆ. ಸರ್, ಈಗ ಎಲ್ಲದಕ್ಕೂ ಒಂದು ಆಲ್ಟರ್ನೇಟ್ ಅಂತ ಇರುತ್ತೆ. ಈಗ ನೀವೇನು ಇದು ಕಾನೂನು ಬಾಹಿರವಾದಂತಹ ಜಾಗ, ಕಾನೂನುಬದ್ಧವಾಗಿ ಇದನ್ನು ಕೊಡೋದಕ್ಕೆ ಬರೋದಿಲ್ಲ ಅಂತ ಏನು ತಾವು ಅಡೆತಡೆಗಳನ್ನು ಮಾಡ್ತಾ ಇದ್ದೀರಾ, ಒಂದು ಸಮುದಾಯದ ಹಿತದೃಷ್ಟಿ, ಸಮುದಾಯಕ್ಕೆ ಮೋಸ ಆಗಬಾರ್ದು, ಅಥವಾ ಸಮುದಾಯಕ್ಕೆ ಆ ಜಾಗ ಸಿಕ್ಕಿದ್ರೂ ಕೂಡ ಕಾನೂನುಬದ್ಧವಾಗಿ ಅದು ಸರಿ ಇಲ್ಲ ಅನ್ನೋಂಥ ಸಂದರ್ಭಗಳಲ್ಲಿ ಸಮುದಾಯ ಅನ್ಯಾಯಕ್ಕೊಳಗಾಗುತ್ತೆ, ಮೋಸ ಮಾಡ್ದಂಗೆ ಆಗುತ್ತೆ. ಸೊ ಅದೆಲ್ಲ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನೀವು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ತಡೆಯುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಆದರೆ ಎಲ್ಲದಕ್ಕೂ ಒಂದು ಆಲ್ಟರ್ನೇಟ್ ಅಂತ ಇರುತ್ತಲ್ವಾ. ಈಗ ಆ ಜಾಗನೇ ಬೇಕು ಅನ್ನೋದಾದರೆ ಸೊ ಆ ಜಾಗನ ಪಡ್ಕೋಬೇಕು ಅಂತಾರೆ, ಏನು ನಿಯಮಗಳು ಏನಾದ್ರು ಅಂತ? ಸರ್, ಆ ಜಾಗ ಪಡ್ಕೋಬೇಕು ಅಂದರೆ ಸರ್ಕಾರದ ಅನುಮತಿ ಪಡಿಬೇಕು, ಕಿಮ್ಮತ್ತು ಕಟ್ಟಬೇಕು, ಬೇರೆ ಬೇರೆ ಇದೆ. ಆ ಥರನೇ ಮಾಡ್ಕೊಬೇಕು. ಅವರು ಕಾನೂನು ಬಿಟ್ಟು ಮಾಡೋಕ್ಕಾಗದ್ರೆ ಒಕ್ಕಲಿಗರ ಜನಾಂಗದ ಬುದ್ಧಿವಂತರಿದ್ದಾರೆ, ಎಲ್ಲ ಅರಿವಿದೆ ಅವ್ರಿಗೆ. ಯಾವ ಜಾಗ ಕರೆಕ್ಟು, ಯಾವ ಜಾಗ ಮಾಡೋದು, CA ಜಾಗ ಯಾವ ರೀತಿ ಪಡ್ಕೊಬೇಕು, ಯಾವ ರೀತಿ ಅಲಾಟ್ ಮಾಡ್ಕೊಬೇಕು ಅಂತ ಎಲ್ಲ ಜನಾಂಗದವ್ರಿಗೂ, ಎಲ್ಲ ಒಕ್ಕಲಿಗರಿಗೆ ಅಂತಾರೆ ಎಲ್ಲ ಜನಾಂಗದವ್ರಿಗೂ ಅರಿವಿದೆ. ಆ ರೀತಿ ಕಾನೂನುಬದ್ಧವಾಗಿ ಮಾಡ್ಕೊಬೇಕು ಹೊರತು ಎಲ್ಲ ಕಾನೂನ ಮುಚ್ಚುಮರೆ ಮಾಡಿ ಇವ್ರ ಅಧಿಕಾರಿಗಳು ಇವರೇ ಹಾಕ್ಸ್ಕೊಂಬಂದಿರೋ ಅಧಿಕಾರಿಗಳಿಗೆ ಒತ್ತಡ ಹಾಕಿ ಖಾತೆ ಮಾಡ್ಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಆದರೂ ಆಗ್ತಾಯಿಲ್ಲ ಖಾತೆ. ಅಧಿಕಾರಿಗಳು ಮಾಡೋದಿಲ್ಲ ಅಂದ್ರೂ ಇವರು ಬಿಡ್ತಾಯಿಲ್ಲ. ಒತ್ತಡದ ಮೇಲೆ ಒತ್ತಡ ಹಾಕ್ತಾನೆ ಇದ್ದಾರೆ, ಆದರೂ ಆಗ್ತಾಯಿಲ್ಲ ಅದು. ಈಗ ಒಟ್ಟಾರೆ ಈಗ ಆರೋಪ ಮಾಡ್ತಿರೋದು ಈ ಏನು ರಾಮ್ಕಿ ಲೇಔಟ್ನ 35,500 ಅಡಿ ಜಾಗ ಅಂತ ಏನು ಅಲ್ಲಿ ಅವತ್ತು ಅನೌನ್ಸ್ ಮಾಡಿದ್ರು. ಸೊ ಆ ಜಾಗದ ವಿಚಾರವಾಗಿ ಇವೆಲ್ಲ ಗೊಂದಲಗಳು ಸೃಷ್ಟಿ ಆಗ್ತಾ ಇರೋಂಥದ್ದು. ಅದೇ ಜಾಗದ ಖಾತೆಯ ವಿಚಾರದಲ್ಲಿ ಬಹುತೇಕ ಪೌರಾಯುಕ್ತರುಗಳು ಸ್ವಯಾರ್ಜಿತವಾಗಿ ವರ್ಗಾವಣೆ ಆಗಿರುವಂಥದ್ದು, ಒತ್ತಡಗಳ ಎದುರಿಸ್ಕೊಂಡು ಅಂತ ತಾವು ನೇರವಾಗಿ ಹೇಳಕ್ ಬಯಸ್ತಾ ಇದ್ದೀರಾ. ಸೊ ಅದೇ ಅಧಿಕಾರಿಗಳು ನಿಮ್ಮ ಹತ್ರ ಹಳಲನ್ನು ತೋಡ್ಕೊಂಡು ಈ ಥರ ನಮ್ಗೆ ಒತ್ತಡ ಏರ್ತಾ ಇದ್ದಾರೆ, ಇದಕ್ಕೆ ಏನಾನ ಒಂದು ಸಮಸ್ಯೆಗೆ ಅಂತ್ಯ ಆಡಿ ಅಂತ ಹೇಳಿದಾಗ ನೀವು ಅದಕ್ಕೆ ಮುಂದುವರಿಯುವಂಥ ಕೆಲಸ ಮಾಡಿದ್ದೀರಾ ಅಂತ ತಾವು ಹೇಳ್ತಾ ಇದ್ದೀರಾ. ಅಧಿಕಾರಿಗಳು ಹೇಳಿದ್ರು, ಅದೇ ಸಂಸ್ಥೆ ಕೆಲವು ನಮ್ಮ ಸಹಪಾಠಿಗಳು ಸಹ ಹೇಳಿದ್ರು,
ಅದೇ ಸಂಸ್ಥೆಯಲ್ಲಿ ಇದು ಕಾನೂನು ತೊಡ್ಕಾದ್ರೆ ನಮ್ಗೆ ಆ ಜಾಗ ಬೇಡ, ಕಾನೂನು ತೊಡ್ಕಾಗೋದಾದ್ರೆ ಕಟ್ಟೆಸರು ಬರೋದಾದ್ರೆ ನಮಗೆ ಬೇಡ, ಬೇರೆ ಜಾಗ ಯಾವುದಾದ್ರೂ ಅಲಾಟ್ ಮಾಡ್ಕೊಳ್ಳೋಣ. ಆಯ್ತು, ಈಗ ಇಷ್ಟೆಲ್ಲ ಸಮಸ್ಯೆಗಳು ಇದೆ ಅಂತಂದಾಗ ಈಗ JDS ಮತ್ತು BJPನಲ್ಲಿ ಮಾತ್ರ ಒಕ್ಕಲಿಗ ಸಮುದಾಯದ ಲೀಡರ್ಗಳಿಲ್ಲ, ಕಾಂಗ್ರೆಸ್ನಲ್ಲೂ ಸಹ ಬಹುತೇಕ ಇರುವಂಥದ್ದು. ಈಗಲೂ ಸಹ ಸಕ್ರಿಯವಾಗಿ ಶಾಸಕರ ಹಿಂದೆ ಮುಂದೆ ಓಡಾಡ್ಕೊಂಡಿದ್ದಾರೆ, MK ನಾಗರಾಜು ಸೇರಿದಂತೆ, ಆಯಿತಾ. ಸೊ ಅವ್ರಿಗೆ ಈ ವಿಚಾರದ ಅರಿವಿಲ್ವಾ, ಅಥವಾ ಗೊತ್ತಿದ್ದು ಏನಾದರೂ ನಾಟಕ ಆಡೋವಂಥದ್ದು ಏನಾರ ಪ್ರಯತ್ನ ಪಡ್ತಾ ಇದ್ದಾರಾ ಸಮಾಜದ, ಅಥವಾ ಆ ಜನಾಂಗದ ಜನಗಳ ಒಂದು ಕಣ್ಣಿಗೆ ಮಣ್ಣೆರ್ಚುವಂಥ ಕೆಲಸ ಏನಾದರೂ ಮಾಡ್ತಾ ಇದ್ದಾರಾ? ಸರ್, ಈಗ ಬಹುತೇಕ ತಾಲೂಕು ಜನಗಳು ಹೇಳೋದು ಶಾಸಕರ ವಿರುದ್ಧ ಯಾರೂ ಮಾತಾಡ್ತಾನೆ ಇಲ್ಲ, ಆ ಪಕ್ಷದವರು ಅಂತಲೂ ಯಾರೂ ಮಾತಾಡ್ತಾನೆ ಇಲ್ಲ. ಅದರಿಂದ ಒಕ್ಕಲಿಗರು ಬಹಳ ಪ್ರೌಢರಿದ್ದಾರೆ, ಅವ್ರಿಗೆ ಗೊತ್ತು ಇದ್ರ ಬಗ್ಗೆ ಎಲ್ಲ ಅರಿವಿದೆ, ಇದಾಗೋದಿಲ್ಲ ಅಂತ. ಆದರೂ ಹೇಳೋದಕ್ಕಾಗೋದಿಲ್ಲ, ಶಾಸಕರನ್ನ ಎದುರಾಕೋಬೇಕು. ಆಮೇಲೆ ನಾವೇನಾದರೂ ಮಾತಾಡಿದ್ರೆ ತಪ್ಪಪ್ಪ, ಇದು ಸರಿಯಪ್ಪ ಅಂದರೆ ಒಕ್ಕಲಿಗರ ವಿರೋಧಿ ಆಗ್ತೀವೇನೋ ನಾವು ಅನ್ನೋದನ್ನು ಅವರೆಲ್ಲರ ಮನಸ್ಸಲ್ಲೂ ಬರ್ತಾ ಇದೆ. ಸೊ ಈಗ ತನ್ನ ರಾಜಕೀಯ ಭವಿಷ್ಯದ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರ ಸಮುದಾಯಕ್ಕೆ ಅನ್ಯಾಯ ಆದರೂ ಪರವಾಗಿಲ್ಲ, ಅದಕ್ಕೆ ಮೋಸ ಆದರೂ ಪರವಾಗಿಲ್ಲ, ಯಾವುದೋ ಒಂದು ರೀತಿಯಲ್ಲಿ ಅದು ವಾಮ ಮಾರ್ಗ ಆದರೂ ಸರಿನೇ, ಯಾವುದೋ ಒಂದು ರೀತಿಯಲ್ಲಿ ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧವಾಗಿ ಯಾರಾದರೂ ಚಕಾರ ಎತ್ತಾರಾ ಅನ್ನುವಂತಹ ಕುತೂಹಲದಿಂದ ಕಾಯ್ತಿರುವಂತಹ ಲೀಡರ್ಗಳು ಒಂದು ಭಾಗ ಆದರೆ, ಇನ್ನೊಂದು ಭಾಗದಲ್ಲಿ ತನ್ನದೇ ಸಮುದಾಯದ ಒಬ್ಬ ವ್ಯಕ್ತಿ ಆ ಒಂದು ಜಾಗದ ಕುರಿತಾಗಿ ಅದು ಅನಧಿಕೃತ ಅನ್ನೋವಂಥ ವಿಚಾರವಾಗಿ ಧ್ವನಿಯನ್ನು ಎತ್ತಿದಾಗ, ಸೊ ಅದನ್ನು ಸಹ ನೋಡ್ಕೊಂಡು ಕಣ್ಣು ಮುಚ್ಕೊಂಡು ಕೂತಿದ್ದಾರಲ್ಲ ನಿಮ್ಮದೇ ಸಮುದಾಯದ ಜನ ಅಂತ. ಸರ್, ಯಾರು ತೋರ್ಪಡಿಸ್ಕೊಳಕ್ಕಾಗೋದಿಲ್ಲ. ಆಡಳಿತ ಪಕ್ಷ ಇದ್ದಾರೆ, ಗೌರ್ಮೆಂಟು ಅವ್ರದ್ದಿದೆ, ಇಲ್ಲಿ ಶಾಸಕರಿದ್ದಾರೆ, ಹೇಳೋದಕ್ಕಾಗೋದಿಲ್ಲ. ಆದರೂ ಎಲ್ಲರಿಗೂ ಅರಿವಿದೆ, ಒಕ್ಕಲಿಗರಿಗೆ ಭಾಳ ಬುದ್ಧಿವಂತಿದ್ದಾರೆ, ಅರಿವಿದೆ. ಯಾವುದೇ ಇದು ಒಳ್ಳೆಯ ಜಾಗನ ಪಡೋಣ ನಾವು ಅಂತಾರೆ ಹೊರತು ಈ ದಿವಸ ಯಾಕೆ ಪಡ್ಕೊಂಡಿಲ್ಲ, ಆಗಲಿಲ್ಲ. ಯಾವುದೇ ಒಂದು ಒಕ್ಕಲಿಗ ಸಂಸ್ಥೆಗಳು ಅದು ಆಡಿಟ್ ಮಾಡಿಸ್ಕೊಬೇಕು, ಪ್ರತಿ ವರ್ಷ ಮಾಡಬೇಕು, ಸಮಾಜ ಸೇವೆ ಅಂತ ಮಾಡಿರಬೇಕು. ಆ ಥರ ಬರೀ ಅವರು ಈ ಸಮಾಜ ಸೇವೆ ಮಾಡ್ತಾನೆ ಬರ್ತಾರೆ, ಎಲ್ಲ ಸಂಸ್ಥೆಗಳಿಗೂ ದುಡ್ಡು ಕೊಡ್ತಾರೆ, ಎಲ್ಲ ಬೇರೆ ಇತರ ಸಂಸ್ಥೆಗಳಿಗೂ ದುಡ್ಡು ಕೊಡ್ತಾರೆ. ಆದರೆ ಕಾನೂನುಬದ್ಧವಾಗಿರಲಿಲ್ಲ. ಕಾನೂನುಬದ್ಧವಾಗಿದ್ರೇ ಮಾಡ್ಕೊಳಕ್ಕಾಗೋ ಜಾಗ. ಈಗ ರೋಟರಿ ಸಂಸ್ಥೆನವ್ರಿಗೆ ನಮ್ಮದೇ ನಗರಸಭೆಯಿಂದ ಕೊಟ್ಟಿದ್ವಿ, 14 ವರ್ಷದಿಂದ ಆದ್ರೂ ಅವ್ರ ಕಡೆ ಮಾಡ್ಕೊಳಾಗುತ್ತೆ. ಅವ್ರು ಹಲವಾರು ಸೇವೆ ಮಾಡ್ತಿದ್ರು, ಆಗ್ತಾಯಿಲ್ಲ. ಅದು ಕಾನೂನು ತೊಡಗಿರ್ತದೆ, ಕಾನೂನು ರೀತಿ ಮಾಡ್ಕೊಂಡೇ ಮಾಡಬೇಕು. ಜಾಗ ಅಂತೂ ಯಾವ ಸಂಸ್ಥೆಗೂ ಇರಲ್ಲ. ಒಕ್ಕಲಿಗ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಅಂತ ಇದೆ, ಕುವೆಂಪು ಪತ್ತಿನ ಸಹಕಾರ ಅಂತಿದೆ, ಒಕ್ಕಲಿಗರ ಸಂಘ ಅಂತಿದೆ, ಒಕ್ಕಲಿಗರ ಯುವ ವೇದಿಕೆ ಅಂತ ಇದೆ ನೆಲಮಂಗಲದಲ್ಲಿ. ಎಲ್ಲರೂ ಒಕ್ಕಲಿಗರ ಪರವಾಗೇ ಮಾಡ್ತಾರೆ. ಆದರೆ ಯಾವ ಸಂಸ್ಥೆನವರು ಕಾನೂನುಬದ್ಧವಾಗಿ ಯಾವುದೇ ಒಂದು ಜಾಗ ಪಡ್ಕೊಂಡಿರಲ್ಲ, ಅದಕ್ಕೆ ಹಣ ಅಂತ ಉಪಯೋಗ ಆಗಲಿಲ್ಲ. ಸೊ ಈಗ ಶಾಸಕರು ಸುಳ್ಳಿನ ಸರಮಾಲೆಗಳನ್ನೇ ತನ್ನ ಕೊರಳಿಗೆ ಹಾಕ್ಕೊಂಡು ವೇದಿಕೆಗಳಲ್ಲಿ ಸುಳ್ಳಿನ ಭಾಷಣಗಳನ್ನು ಮಾಡಿಕೊಂಡು ಜನರನ್ನ ಒಂದು ಮಂಕು ಈ ಬಗ್ಗೆ ನಾನು ಹೇಳ್ತೀನಿ ಸರ್. ಶಾಸಕರು ಈ ಜಾಗ ಆಗೋದೇ ಇಲ್ಲ ಅಂತ ಅಂದಾಗ ಅವ್ರಿಗೆ ಗೊತ್ತು, ಅವ್ರಿಗೆ ಅವಮಾನ ಆಗಬಾರ್ದು ಅಂದ್ಬಿಟ್ಟು ಈ ಪ್ರಕರಣ ಸಂಪೂರ್ಣವಾಗಿ ಶಿವಕುಮಾರ್ ಅಂತ ನನ್ನ ಮೇಲೆ ಕಟ್ಟಕ್ಕೆ ನೋಡ್ತಾ ಇದ್ದಾರೆ. ಒಬ್ಬ ಸಾಮಾನ್ಯ ನಗರಸಭಾ ಸದಸ್ಯ, ಅವರು ಶಾಸಕರು, ಶಾಸನ ರಚಿಸಿದವರೇ ಶಾಸಕರು, ಅವ್ರಿಗೆ ಪವರ್ ಇದೆ. ಯಾಕೆ ಮಾಡಬಾರ್ದು? ಅವರು ಕಾನೂನು ತೊಡಕಿದ್ರು ಮಾಡ್ಬೋದಾ? ಯಾಕೆ ಮಾಡಬಾರ್ದು? ಸೊ ಇಲ್ಲಿಗಲ್ ಆಗಿರೋದನ್ನ ಅಲ್ಲ, ಈಗ ನೀವು ಹೇಳೋದು ಇಲ್ಲಿಗಲ್ ಇರುವಂತಹ ವಿಚಾರವನ್ನ ಅವರು ತನ್ನ ಶಕ್ತಿ ಪ್ರದರ್ಶನ ಮಾಡಿ ಅವ್ರು ಅದನ್ನ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅವ್ರಿಗೆ ಗೊತ್ತು ಇದಾಗೋದಿಲ್ಲ ಅಂತ, ಅದಕ್ಕೆ ಏನು ಮಾಡ್ತಾರೆ, ಆಗೋದೇ ಇಲ್ಲ, ಮುಂದಕ್ಕೆ ತೊಂದರೆ ಆಯ್ತದೆ ಅಂತ ಇದನ್ನ ಪ್ರಕರಣನ ನನ್ನ ತಲೆ ಕಟ್ಟಕ್ಕೆ ನೋಡ್ತಾ ಇದ್ದಾರೆ. ಒಕ್ಕಲಿಗರೇ ವಿರೋಧ ಮಾಡ್ತಾ ಇದ್ದಾರೆ, ಇವರಿಂದ ಜಾಗ ಆಗಲಿಲ್ಲ, ನಾನು ಜಾಗ ಕೊಡಿಸಿದ್ದೆ, ಅದಾಗಿಲ್ಲ ಅಂತ ಮಾಡ್ತಾ ಇದ್ದಾರೆ. ಅದೇ ಅಂದ್ರೆ ನೀವು ಹೇಳೋ ಪ್ರಕಾರ ನಿಮ್ಮದೇ ಸಮುದಾಯದ ಒಬ್ಬ ವ್ಯಕ್ತಿ ನಾನು ಮಾಡಕ್ ಬಂದ್ರು ಸಹ ನನಗೆ ಮಾಡಕ್ ಅವಕಾಶ ಕೊಡ್ಲಿಲ್ಲ, ಇದ್ರಲ್ಲಿ ನಂದೇನು ಪಾತ್ರ ಇಲ್ಲ. JDS-ನವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. JDS ಅವರೆಲ್ಲ ಒಕ್ಕಲಿಗರು ವಿರೋಧಿ ಅನ್ನೋ ಥರ ಪಟ್ಟ ಕಟ್ತಿದ್ರೆ, ಸ್ವಾಮಿ ನಿಮ್ಮ ಜೊತೆ ಇರೋರೆಲ್ಲ ನೀವು ಯಾರ್ಯಾರು ಅಧಿಕಾರ ಕೊಟ್ಟಿದ್ರೋ ಎಲ್ಲ JDS ಪಾರ್ಟಿಗೆ ನೀವು ಅಧಿಕಾರ ಕೊಟ್ಟಿರೋದು. ಯಾವುದೇ ಮೂಲತಃ ಕಾಂಗ್ರೆಸ್ನವ್ರಿಗೆ ನೆಲಮಂಗಲ N. ಶ್ರೀನಿವಾಸ ಶಾಸಕರು ಯಾವುದೋ ಅಧಿಕಾರ ಕೊಟ್ಟಿಲ್ಲ. ಪ್ರತಿಯೊಬ್ಬರು JDS-ಇಂದ ಯಾರು ವಲಸೆ ಹೋಗಿದ್ದಾರೋ ನಮ್ಮದೇ JDS ನಮ್ಮ ಮಿತ್ರರಿಗೇ ನೀವು ಅಧಿಕಾರ ಕೊಟ್ಟಿರೋದು. ಈಗ ಅಧಿಕಾರ ಅವ್ರದ್ದಿದೆ, 5 ವರ್ಷ ಅಧಿಕಾರ ನಡೆಸಲಿ. ಮುಂದೆ ಚುನಾವಣೆಯಲ್ಲಿ ಗೊತ್ತೇ ಆಗುತ್ತೆ, ಜನಗಳಿಗೆ ಗೊತ್ತು, ಪ್ರಜ್ಞಾವಂತರಿಗೆ ಗೊತ್ತು, ಎಲ್ಲ ಮತದಾರರಿಗೆ ಗೊತ್ತು. ಮುಂದೆ ಈಗಾಗಲೇ ನೆಲಮಂಗಲ ಇರ್ಬೋದು, ಕರ್ನಾಟಕದಲ್ಲೇ ಇರ್ಬೋದು, ಊಹೆ ಮಾಡ್ತಾರೆ ಜನ ಯಾವ ಪಕ್ಷ ಬರ್ಬೋದು ಸರ್. ಆಮೇಲೆ ಬಹಳ ಪ್ರಮುಖವಾಗಿ ನಿಮ್ಗೊಂದು ಪ್ರಶ್ನೆಯನ್ನು ಕೇಳಬೇಕು ಅಂತ, ಯಾಕಂದರೆ ನಿಮ್ಮ JDS ಪಕ್ಷದ ಶಾಸಕರು ನಮ್ಮ ಕೈಗೆ ಬಾಯಿಗೆ ಸಿಗ್ತಾ ಇಲ್ಲ. ಅವ್ರನ್ನ ಪ್ರಶ್ನೆ ಮಾಡೋಣ ಅಂತ ಹೇಳಿದ್ರೆ ಏನು ಪ್ರಶ್ನೆ ಮಾಡಬೇಕು, ಯಾವಾಗ ಮಾಡಬೇಕು, ಎಲ್ಲಿ ಸಿಗ್ತಾರೆ, ಇದು ಎಲ್ಲ ಒಂಥರ ಗೊಂದಲ. ತಾವು ಸಹ JDS ಪಕ್ಷದ ಒಬ್ಬರು ನಿಷ್ಠಾವಂತ ಕಾರ್ಯಕರ್ತರಾಗಿರೋದ್ರಿಂದ ನಾನು ನಿಮಗೆ ಪ್ರಶ್ನೆಯನ್ನು ಮಾಡ್ತೀನಿ. ನಿಮ್ಮ ಪಕ್ಷದ ಶಾಸಕರು ಅಂದರೆ ಏನು
ಕೆ ಶ್ರೀನಿವಾಸ ಮೂರ್ತಿ ಅವರು ತನ್ನ 10 ವರ್ಷಗಳ ಅಧಿಕಾರಾವಧಿಯನ್ನು ಇಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟರು. ಆ ಒಂದು ಅವಧಿಯಲ್ಲಿ ಏನೂ ಕೆಲಸ ಮಾಡಿಲ್ಲ. ಆಮೇಲೆ ಯಾವ ಅನುದಾನಗಳು ಸಹ ಬಂದಿಲ್ಲ. ಎಲ್ಲ ನಾನೇ ತಂದೆ, ಎಲ್ಲ ನಾನೇ ಮಾಡಿದೆ. ಆ 220 KV ನೋಡಿದ್ರೆ ನಾನೇ ತಂದೆ ಅಂತಾರೆ. ಅದ್ಯಾವುದೋ ತ್ಯಾಮಗೂಡು ರಸ್ತೆ ನಾನೇ ಮಾಡಿಸ್ದೆ ಅಂತಾರೆ. ರಸ್ತೆಗಳ ಒಂದು ಗುದ್ಲಿ ಪೂಜೆಗಳನ್ನು ಮರು ಪೂಜೆಗಳನ್ನು ಮಾಡ್ತಾ ಮಾಡಿದ ರಸ್ತೆಗಳಿಗೆ ಪೂಜೆಗಳನ್ನು ಮಾಡ್ತಾ ನಂದು 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 ಅಂತ ಬಡಾಯಿ ಕೊಚ್ಕೊಂಡು ಓದ್ತಿದ್ರು ಸಹ ನಿಮ್ಮ ಪಕ್ಷದ ಶಾಸಕರು 10 ವರ್ಷ ಅಧಿಕಾರ ಅನುಭವಿಸೋದು ಅಂಥವ್ರು ಯಾಕೆ ಒಂದು ಚಕಾರ ಎತ್ತುತ್ತಾ ಇಲ್ಲ? ಈ ವಿಚಾರವಾಗಿ ಎಲ್ಲೂ ಮಾತಾಡ್ತಾ ಇಲ್ಲ. ಶಾಸಕರು ನಿಮ್ಮ ಶಾಸಕರಾಗಲಿ ಅಥವಾ ನಿಮ್ಮ ಕಾರ್ಯಕರ್ತರಾಗಲಿ ಯಾರು ಮಾತಾಡ್ತಾ ಇಲ್ಲ. ಅಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿರುವಂತಹ ಸ್ಥಳೀಯ ಶಾಸಕರು ಏನು ಶ್ರೀನಿವಾಸ್ ಇದ್ದಾರೆ, ಎನ್ ಶ್ರೀನಿವಾಸ್ ಅವರು ಹೇಳ್ತಿರೋದು ಎಲ್ಲವೂ ಸಹ ಸತ್ಯ ಅಂತ ಪರಿಗಣಿಸ್ಬೇಕಾ ಅಂತ. ಸರ್, ನಾನು ನಗರಸಭಾ ಸದಸ್ಯ. ನಾನು ನಗರಸಭೆ ವ್ಯಾಪ್ತಿ ಮಟ್ಟಿಗೆ ಹೇಳ್ತೀನಿ. ನಗರಸಭೆ ವ್ಯಾಪ್ತಿನಲ್ಲಿ ಈ ಒಂದು 3 ವರ್ಷದಿಂದ ಈ ಶಾಸಕರು ಬಂದ ಮೇಲೆ ಹೇಳ್ತೀವಿ, ಯಾವ್ಯಾವ ಕೆಲಸ ಆಗಿದೆಯೋ ನಗರಸಭಾ ನಿಧಿಯಲ್ಲೇ ಆಗಿದೆ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಫಂಡಿಂದ 15th ಫೈನಾನ್ಸಿಂದ ಆಗಿದೆ, 16th ಫೈನಾನ್ಸ್ ಇನ್ನೂ ಬರ್ತಾ ಇದೆ, ಅದರಲ್ಲಿ ಕಾಮಗಾರಿ ಆಗಿದೆ. ಶಾಸಕರು ನಗರಸಭಾ ವ್ಯಾಪ್ತಿನಲ್ಲಿ ಶಾಸಕರದ ಅನುದಾನ ಆಗಲಿ ರಾಜ್ಯ ಸರ್ಕಾರದ ಆಗಲಿ ಈ ಥರ ಅನುದಾನ ತಂದಿದ್ದೀನಿ, ಅನುದಾನ ಅಂತ ತೋರಿಸ್ಲಿ ಶಾಸಕರು, ಆಮೇಲೆ ಮುಂದಿನ ಮಾತಾಡೋಣ. ಅದನ್ನು ಮಾಡ್ತಾ ಇಲ್ವಲ್ಲ ಸರ್ ನೀವೆಲ್ಲ. ಈ ಒಂದು ವಿಚಾರವನ್ನ ನಾನೇ ಸ್ವತಃ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಶಾಸಕರಿಗೆ ಕೇಳ್ಕೊಂಡಿದ್ದೀನಿ. ನಿಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಬಂದಿರುವಂತಹ ಅನುದಾನಗಳು ಎಷ್ಟು ಅನುದಾನನ ನಿಮ್ಮ ಸಿದ್ದರಾಮಯ್ಯ ಅವರು ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ? 2023 ಚುನಾವಣೆ ನಂತರದ ಕೇಳ್ತಾ ಇರೋದು ನಾನು, ಅದೇ ಮುಂಚೆದಲ್ಲ ಕೇಳ್ತಾ ಇರೋದು. ಇವರು ನಂದು ಯೋಜನೆ ನಾನು ತಗೊಂಬಂದಿ ಅಂತ ಹೇಳ್ತಾ ಇದ್ದಾರಲ್ವಾ, ಲೆಕ್ಕ ಕೊಡ್ಬೇಕಲ್ವಾ? ಯಾಕೆ ಶಾಸಕರು ಈ ತಾಲೂಕಿನ ಪ್ರಥಮ ಪ್ರಜೆ ಅನ್ನೋ ಕಾರಣಕ್ಕೋಸ್ಕರ ನಾವು ಅವ್ರನ್ನ ಪ್ರಶ್ನೆ ಮಾಡಂಗಿಲ್ವಾ? ಅವ್ರೇನು ಪ್ರಶ್ನಾತೀತರ? ಪ್ರತಿಯೊಬ್ಬ ಪ್ರಜೆಗೂ ಅವ್ರು ಮತದಾನ ಮಾಡಿರೋರಿಗೆ ಪ್ರಶಸ್ತಿ ಹಾಕಿ ಇದ್ದೇ ಇರುತ್ತೆ ಅಲ್ವಾ? ಪ್ರತಿಯೊಬ್ಬರು ತೆರಿಗೆ ಪಾವತಿರ್ತದೆ, ಪ್ರತಿಯೊಬ್ಬರಿಗೂ ಅಕ್ಕಿ ಇರ್ತದೆ. ತೆರಿಗೆ ಪಾವತಿ ಮಾಡೋದು ನೋಡಿ. ಈಗ ಸರ್ ನೋಡಿ, ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ 2023 ಚುನಾವಣೆ ಸಂದರ್ಭದಲ್ಲಿ 2,70,71,000 ಮತದಾರರು ಇದ್ರು. ಆದ್ರೆ ಎಲ್ಲರೂ ಟ್ಯಾಕ್ಸ್ ಪೇಯ್ಡ್ ಮತದಾರರು ಇರಲಿಲ್ಲ, ತೆರಿಗೆ ಕಟ್ಟೋರು ಇರಲಿಲ್ಲ. ಬೀದಿ ಬದಿ ವ್ಯಾಪಾರಿಗಳು ಇದ್ರು, ದೀನ ದಲಿತರು ಇದ್ರು. ಟ್ಯಾಕ್ಸ್ ಕಟ್ಟೋರು ಮಾತ್ರ ಪ್ರಶ್ನೆ ಮಾಡಬೇಕು ಅನ್ನೋದು ನನ್ನ ಪ್ರಕಾರ ತಪ್ಪು. ಒಬ್ಬ ಮತದಾರ ಕ್ಷೇತ್ರದಲ್ಲಿ ಮತ ಚಲಾವಣೆ ಮಾಡಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಅದು ಅವನ ಹಕ್ಕು. ನನ್ನನ್ನ ಪ್ರತಿನಿಧಿಸುವಂತ ಒಬ್ಬ ಜನಪ್ರತಿನಿಧಿ ನೀನಾಗಬೇಕು ಅಂತ ನಿನ್ನನ್ನು ಚುನಾಯಿತ ಪ್ರತಿನಿಧಿಯಾಗಿ ನಾವು ಆಯ್ಕೆ ಮಾಡಿದಾಗ ನೀನು ನಾನೇ ರಾಜ ನಾನೇ ಮಂತ್ರಿ, ನೀವು ಗುಲಾಮರು ಅನ್ನೋ ರೀತಿಯ ವರ್ತನೆ ಮಾಡ್ತಾ ಇದೀಯ ಅಂದಾಗ ನಿನ್ನನ್ನು ಪ್ರಶ್ನೆ ಮಾಡುವಂತ ಹಕ್ಕು ಪ್ರತಿಯೊಬ್ಬ ಈ ಒಂದು ತಾಲೂಕಿನ ಮತದಾರನಿಗಿದೆ. ಆ ರೀತಿಯಲ್ಲಿ ಆ ಒಂದು ಮತದಾರರ ಒಂದು ಹಕ್ಕಿನಲ್ಲಿ ನಾನು ಸಹ ಈ ಕ್ಷೇತ್ರದ ಶಾಸಕರಿಗೆ ಕೇಳಿದೆ, ನಿಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಿಮಗೆ ಕೊಟ್ಟಂತಹ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಂತಹ ಅನುದಾನಗಳ ಒಂದು ಲಿಸ್ಟನ್ನು ಕೊಡಿ. ಉಸಿರೇ ಇಲ್ಲ, ಮಾತಾಡಲ್ಲ. ವೇದಿಕೆಗಳ ಮೇಲೆ ಮಾತ್ರ 1,000 ಕೋಟಿ ತಗೊಂಬಂದೆ, ಅಷ್ಟು 1,000 ಕೋಟಿ ತಗೊಂಬಂದೆ. ಸರಿ ಸ್ವಾಮಿ, 1,000 ಕೋಟಿ ತಗೊಂಬಂದಿದ್ದೀರಾ, ಸಂತೋಷ. ಬಟ್ ಅದೆಲ್ಲ ಒಂದು ಕಡೆ ಬಳಕೆ ಆಗಿರ್ಬೇಕಲ್ಲ. ಎಲ್ಲಿ ಬಳಕೆ ಮಾಡಿದ್ದೀರಾ? ಸ್ಥಳೀಯ ಜನಪ್ರಿಯ ಶಾಸಕರು ಮೊದಲು ನೀವು ತಂದಿರುವಂಥ 1,000 ಕೋಟಿಗಳಂತ ಏನೇನು ತಾವು ತಮ್ಮ ಅಮೂಲ್ಯವಾದಂಥ ಹಿತನುಡಿಗಳಲ್ಲಿ ಹೇಳ್ತಾ ಇದ್ದೀರಾ, ಅದನ್ನ ತಾವು ಬಹಿರಂಗ ಪಡಿಸ್ಬೇಕಾಗತ್ತೆ. ಆ ದುಡ್ಡನ್ನ ಯಾವ ಅವಧಿಯಲ್ಲಿ ಯಾವ ಒಂದು ಇಲಾಖೆಯಿಂದ ಯಾವ ಅನುದಾನದ ಅಡಿಯಲ್ಲಿ ತಗೊಂಡ್ಬಂದ್ರಿ, ಅದನ್ನ ಎಲ್ಲಿ ಬಳಕೆ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಕೊಡ್ಬೇಕಲ್ವಾ? ನಾವು ಅವಾಗ ಬಾಯಿ ಮುಚ್ಕೊಂಡು ತೆಪ್ಪ ಕೂತ್ಕೋತೀವಿ, ಇಲ್ಲಪ್ಪ ಹೌದು ಅಂತ ಅಂದ್ಬಿಟ್ಟು. ಯಾರೋ ತಂದಿದ್ದ ಅನುದಾನನ, ಯಾರೋ ಮಾಡಿದ ಕಾಮಗಾರಿಗಳನ್ನ ನಾನು ಮಾಡಿದೆ ಅಂತ ಬಡಾಯಿ ಕೊಚ್ಕೊಡ್ತೀರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ. ಇದೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಶ್ರೀನಿವಾಸ ಮೂರ್ತಿ ಅವರೇ ಉತ್ತರ ಕೊಡ್ತಾರೆ. ಅವ್ರ ಕಾಲದಲ್ಲಿ ಏನಾಗಿದೆ, ಸಂಪರ್ಕ ರಸ್ತೆಗೆ ಅವ್ರು ಉತ್ತರ ಜನ ಕೊಡೋರು. ಈ ಮೋರಿ ಕಾಂಕ್ರೀಟ್ ರಸ್ತೆಗೆ ಯಾವತ್ತೂ ಅವರು ಫೋಟೋ ತೆಗೆಯೋದಾಗಲಿ ಕಾಮಗಾರಿಗಳು ಉದ್ಘಾಟನೆ ಆಗಲಿ ಯಾವುದೂ ಮಾಡಲ್ಲ. ಆ ಊರಲ್ಲಿ ಯಾರ್ಯಾರು ಸ್ಥಳೀಯರು ಇರ್ತಾರೋ, ಪಂಚಾಯತಿ ಮೆಂಬರ್ಗಳು ಇರ್ತಾರೆ, ಊರಿನ ಮುಖಂಡರು ಅವ್ರವ್ರು ಮಾಡ್ಕೊಂಡವ್ರು, ಯಾವುದಕ್ಕೂ ಪ್ರಚಾರ ಕೊಡೋಕೆ ಹೋಗಲಿಲ್ಲ. ಊರಿಂದ ಅವ್ರಿಗೆ ಸಂಪರ್ಕ ರಸ್ತೆ ಈ ಕೆಂಪ್ಲಿಂಗ್ನಳ್ಳಿಯಿಂದ ಇದಕ್ಕಿರ್ಬೋದು, ಮೈಮಾಪುರದಿಂದ ಹಿಡಿದು ಶಿವಗಂಗೆಯವ್ರಿಗಿರ್ಬೋದು, ಬೂದಾಳಿಂದ ಹಸುವಳ್ಳಿ ಮುಖಾಂತರ ಇರ್ಬೋದು, ಆ ಥರ ಒಂದು ಸಂಪರ್ಕ ರಸ್ತೆಗಳಿಗೆ ತ್ಯಾಮಗಳಿಂದ ವಾತ್ಕೊಂಟೆ ದೊಡ್ಡಬಳ್ಳೆ ಮುಖಾಂತರ ಆ ಥರ ದೊಡ್ಡ ದೊಡ್ಡ ರಸ್ತೆಗಳಿಗೆ ಸಂಪರ್ಕ ರಸ್ತೆಗೆ ಅವರು ಯೋಜನೆ ಅದನ್ನು ಕೊಟ್ಬಿಟ್ಟು, ಆಮೇಲೆ ಇಲ್ಲಿ ಕುಣಗಲ್ ರಸ್ತೆಯಿಂದ ಹಿಡಿದು ಸೋಲ್ದೇನಹಳ್ಳಿಯವ್ರಿಗಿರ್ಬೋದು ಆ ಥರ ಪ್ರಮುಖ ರಸ್ತೆಗಳಿಗೆ ಆದ್ಯತೆ ಕೊಟ್ಟಿದ್ದರು. ಈ ಸರ್ಕಾರದಲ್ಲಿ ಈ ನಮ್ಮ ತಾಲೂಕಲ್ಲಿ ಯಾವುದಾದ್ರೂ ಆ ಥರ ಒಂದು ಸಂಪರ್ಕ ರಸ್ತೆ ಆಗಿದೆ ಅಂತ ಶಾಸಕರು ತೋರಿಸ್ಲಿ. ಬರೀ ಗುದ್ದೆ ಪೂಜೆ ಮಾಡಿದರೆ ಕೆಂಪಲಿಂಗನಹಳ್ಳಿ ರೋಡ್ದು, ಹಸಿರುವಳ್ಳಿದು ಯಾವುದೋ ಒಂದು ಗುದ್ದೆ ಬುಟ್ಟೆ ಮಾಡಿದರೆ ಇನ್ಯಾವುದೂ ಸಂಪರ್ಕ ರಸ್ತೆದು ಇಲ್ಲ. ಸರ್, ಈಗ ಒಟ್ಟಾರೆಯಾಗಿ ನಿಮ್ಮ ವಿಚಾರ ಬಂದರೆ
ನಿಮ್ಮ ಮೇಲೆ ಶಾಸಕರು ಮಾಡಿದಂತಹ ಆರೋಪಕ್ಕೆ ಕಡೆಯದಾಗಿ ಈ ನಮ್ಮ ವಾಹಿನಿಯ ಮುಖಾಂತರ ಸಾರ್ವಜನಿಕರಿಗೆ ಮತ್ತೆ ಶಾಸಕರಿಗೆ ಯಾವ ರೀತಿಯಾದ ಒಂದು ಕ್ಲಾರಿಟಿನ ಕೊಡಕ್ಕೆ ಬಯಸ್ತೀರಾ? ಸರ್, ನೇರವಾಗಿ JDS ಹಾಗೂ ನನ್ನ ಬಗ್ಗೆ ಆರೋಪ ಮಾಡಿದ್ದಾರೆ. ಕಾನೂನುಬದ್ಧವಾಗಿರೋಂಥ ಜಾಗ ಬೇರೆ ಕಡೆ ಎಲ್ಲಾದರೂ ಇದ್ದರೆ ದೊರಕಿಸಿ ಕೊಡಲಿ ಶಾಸಕರು. ಅನ್ಯಾಯ ಆಗೋದು, ಮುಂದಿನ ದಿನಗಳಲ್ಲಿ ಒಕ್ಕಲಿಗರಿಗೆ ಅವಮಾನ ಆಗೋಂಥದ್ದು ಜಾಗ. ನಾನು ಆ ಜನಾಂಗದ ಒಬ್ಬ ಸದಸ್ಯ, ಆ ಜನಾಂಗದವನು ಅಂತ ಹೇಳ್ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ. ಸೊ ನಿಮಗೆ ಒಟ್ಟಾರೆ ರಾಮ್ಕಿ ಲೇಔಟಲ್ಲಿ ಇರುವಂಥ 35,500 ಅಡಿ ಜಾಗ ಬೇಡ? ಯಾರಿಗೆ ಆದ್ರೂ ಲೀಗಲ್ ಆಗಿ ಗೊತ್ತಿರ್ತದೆ, ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ ಯಾವ ಜಾಗ CNA ಆಗಲಿ ಯಾವ ರೀತಿ ಪಡ್ಕೊಬೇಕು, ಸರ್ಕಾರದ ಅನುಮತಿ ಆಗಬೇಕು, ಕಿಮ್ಮತ್ತು ಕಟ್ಟಬೇಕು, ಬೇರೆ ಬೇರೆ ಇರ್ತದೆ. ಇನ್ನೂ ಬೇರೆ ಬೇರೆ ಇದೆ ಇದ್ರಲ್ಲಿ, ಅದನ್ನೆಲ್ಲ ಬಿಡಿಸೋಕ್ಕಾಗಲ್ಲ. ಆದರೆ ಕಾನೂನು ರೀತಿ ಇರೋ ಜಾಗನ ಒಕ್ಕಲಿಗ ಜನಾಂಗದವ್ರು ಇಷ್ಟಪಡ್ತಾರೆ. ಇಲ್ಲೀಗಲ್ ಜಾಗನ ಯಾವುದೇ ಕಾರಣಕ್ಕೂ ಇಷ್ಟಪಡೋದಿಲ್ಲ. ಮುಂದಕ್ಕೆ ಏನಾದರೂ ತೊಂದರೆ ಆಗಿದ್ರೆ ಶಾಸಕರು ಹಾಗೂ MK ನಾಗರಾಜರವರೇ ನೇರ ಹೊಣೆ ಆಗ್ತಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳಷ್ಟು ಚರ್ಚೆಗಳು ಆದವು. ನಿಮ್ಮ ಮೇಲೆ ಇದ್ದಂತಹ ಆರೋಪಗಳಿಗೆ ತಾವು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದೀರಾ. ಮುಂದಿನ ದಿನಗಳಲ್ಲಿ ಸ್ಥಳೀಯ ಶಾಸಕರು ಈ ಒಂದು ನಿಮ್ಮ ಸ್ಪಷ್ಟನೆಗೆ ಯಾವ ರೀತಿಯಾದಂಥ ಸ್ವಾಗತವನ್ನು ಕೋರ್ತಾರೆ ಅಥವಾ ಪ್ರತಿಕ್ರಿಯೆಯನ್ನು ಕೊಡ್ತಾರಾ ಕಾದು ನೋಡಬೇಕಾಗಿದೆ. ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮ್ಮ ವಾಹಿನಿಗೆ ಕೊಟ್ಟಿದ್ದಕ್ಕೆ ತಮಗೆ ಮೊದಲಿಗೆ ಧನ್ಯವಾದಗಳನ್ನು ಹೇಳ್ತಾ, ವೀಕ್ಷಕರೇ, ತಾವು ನೋಡಿದ್ರೆ ಎಷ್ಟೊತ್ತು ಬಹಳ ಸೂಕ್ಷ್ಮವಾಗಿ ಬಹಳ ವಿಸ್ತಾರವಾಗಿ ಅಲ್ಪ ಸಮಯದಲ್ಲಿ ಶಾಸಕರು ಮಾಡಿದಂತಹ ಆ ಒಂದು ಆರೋಪಕ್ಕೆ ಸ್ಪಷ್ಟನೆಯನ್ನ ಶಿವಕುಮಾರ್ ಕುಮಾರಿ ಅವರು ನೀಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಸಮುದಾಯಕ್ಕೆ ಆ ಜಾಗ ಬೇಡ, ಏನಕ್ಕೋಸ್ಕರ ಬೇಡ ಅನ್ನೋದನ್ನು ಸಹ ಅವರು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಇದನ್ನ ಮೀರಿ ಶಾಸಕರು ಏನಾದರೂ ಆ ಹಠವನ್ನು ಹಿಡಿದು ಅದೇ ಜಾಗನ ಮಾಡಿಸ್ತೀವಿ ಅಂತ ಹೋದರೆ ಅದು ಕಾನೂನು ಬಾಹಿರ. ಅದಕ್ಕೆ ಅದರದೇ ಆದಂತಹ ಕೆಲವು ಸಿದ್ಧಾಂತಗಳು, ಕೆಲವು ಫಾರ್ಮಾಲಿಟೀಸ್ಗಳಿದ್ದಾವೆ, ಅದನ್ನೆಲ್ಲ ದಾಟಿ ಬರಬೇಕಾಗುತ್ತೆ ಅನ್ನೋದು ಅವರ ಒಂದು ವಾದ. ಮುಂದಿನ ದಿನಗಳಲ್ಲಿ ಆ ಒಂದು ಜಾಗದ ಜಟಾಪಟಿ ಯಾವ ಅಧಿಕಾರಿಯ ತಲೆದಂಡದ ಮೂಲಕ ಆಗುತ್ತೆ, ಯಾರೆಲ್ಲ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗ್ತಾರೆ, ಆಮೇಲೆ ಬಹಳ ಪ್ರಮುಖವಾಗಿ ಯಾರಾದರೂ ಈ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಶಾಸಕರ ಒತ್ತಡಕ್ಕೆ ಮಣಿದು ಈ ಒಂದು ತಪ್ಪು ಕೆಲಸಕ್ಕೆ ಮುಂದಾದರೆ, ನೀವು ಈ ರಾಜ್ಯದ ಯಾವುದೇ ಮೂಲೆಯಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಈ ಒಂದು ವಿಚಾರವನ್ನ ಒಂದು ಪ್ರಕರಣದ ರೂಪದಲ್ಲಿ ಕಾನೂನಾತ್ಮಕವಾಗಿ ತಮ್ಮನ್ನು ಎಳೆತರುವಂತಹ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತಾರೆ ಅಂತ ನನಗೂ ಸಹ ಭರವಸೆ ಇದೆ. ಹಾಗಾಗಿ ಅಧಿಕಾರಿಗಳು ತಲೆದಂಡ ಮಾಡ್ಕೋಬೇಡಿ, ಕಾನೂನುಬದ್ಧವಾಗಿ ಕಾನೂನಿನ ಅಡಿಯಲ್ಲಿ ಎಷ್ಟು ಅವಕಾಶ ಇದೆ ಅಷ್ಟನ್ನ ಮಾತ್ರ ಮಾಡಿ, ಯಾರ ಒತ್ತಡಕ್ಕೂ ಮಣಿದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.